ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡುವಂತೆ ಸಾಮಾಜಿಕ ಕಾರ್ಯಕರ್ತೆ ವಿದ್ಯಾ ಪಾಟೀಲ್ ಆಗ್ರಹ. ಬಸವನ ಬಾಗೇವಾಡಿ ಜೂನ್ 6 ಮುಂಬರುವ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಸಾಮಾಜಿಕ ಕಾರ್ಯಕರ್ತೆ ವಿದ್ಯಾ ಪಾಟೀಲ್ ಪಕ್ಷದ ವರಿಷ್ಠರನ್ನ ಆಗ್ರಹಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಸುಮಾರು 10 ವರ್ಷಗಳಿಂದ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷದ ಸಂಘಟನೆಗಾಗಿ ಶ್ರಮಿಸಿದ್ದು, ಅಲ್ಪಸಂಖ್ಯಾತ ಮಹಿಳೆಯರು ಹಾಗೂ ಯುವಕರನ್ನ ಪಕ್ಷದತ್ತ ಸೆಳೆಯುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸಾಮಾಜಿಕ ಸೇವಕಿಯಾಗಿ ಸಮಾಜದ ವಿವಿಧ ವರ್ಗಗಳ ಜನರೊಂದಿಗೆ ಬೆರೆತು ಹಲವಾರು ಜನಪರ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಪಕ್ಷದ ಸಂಘಟನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಬಿಜೆಪಿ ವರಿಷ್ಠರು ಮುಂಬರುವ 28ರ ವಿಧಾನಸಭೆ ಚುನಾವಣೆಯಲ್ಲಿ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ಅವಕಾಶ ದೊರೆತಲ್ಲಿ ಇನ್ನಷ್ಟು ಜನಸೇವೆ ಮಾಡುವುದರ ಜೊತೆಗೆ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಮೀನ್ ಸಾಬ್ ವಾಲೇಕರ್, ರಮೇಶ್ ರೆಡ್ಡಿ, ಮುತ್ತು ಕುರುಬರ, ಭೀಮು ಚಲವಾದಿ, ಸತೀಶ್ ಲಮಣಿ, ಶೋಭಾ ಬಿರಾದರ್, ಜಯಶ್ರೀ ಗೌಡರ್, ಮಲ್ಲಮ್ಮ ಕುರುಬರ ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಗೂ ಯುವಕರು ಉಪಸ್ಥಿತರಿದ್ದರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಸವನ ಬಾಗೇವಾಡಿ. DMS ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸಾಮಾನ್ಯ ಕಾರ್ಯಕರ್ತರು ಆಗಿದ್ರು ಕೂಡ ಸಾಕಷ್ಟು ಜನ ಹೆಣ್ಮಕ್ಳು ನಾನು ಬಿಜೆಪಿ ಕರೆತಂದಿದ್ದೀನಿ. ಎಷ್ಟೋ ಅಲ್ಪಸಂಖ್ಯಾತರ ಹುಡುಗರನ್ನ ಮತ್ತು ಅಲ್ಪಸಂಖ್ಯಾತರ ಹೆಣ್ಮಕ್ಳನ್ನ ಜಾಸ್ತಿ ಜನರನ್ನ ನಾನು ಬಿಜೆಪಿ ಒಳಗಡೆ ನಾನು ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂತ ಸಾಕಷ್ಟು ಜನ ಹೆಣ್ಮಕ್ಳು ಇದಾರ. ಅವರು ಪಬ್ಲಿಕ್ ವಾಗಿ ಬರುವಂತ ಹಂತದಲ್ಲಿ ಈಗ ನಂದು ರಾಜ್ಯ ಕಮಿಟಿಯಲ್ಲಿ ಈಗಾಗಲೇ ನನ್ನ ಬಯೋಡೇಟಾ ಹೋಗ್ಯದ. ಒಂದ್ ಯಾವ್ದಾರ ಸ್ಥಾನಮಾನ ಅವ್ರು ನಮಗ ವಹಿಸಿದ್ರಿ ಅಂದ್ರ ಆ ಸ್ಥಾನಮಾನದ ಕೊಟ್ಟ ಬಾಗೇವಾಡಿ ಮತಕ್ಷೇತ್ರದವರು ಜನರಿಗೆ ಹೆಚ್ಚಾನೆಚ್ಚ ಬೆಳುಬಿಕಕ್ಕವ್ರು ಕೈ ಬಿಟ್ಟಿದ್ದು ಸತ್ಯ. ಯಾಕಂದ್ರ ಇಲ್ಲಿರ್ತಕ್ಕಂಥ ಓಟ್ಗಳು ಬಿಜೆಪಿ ಅಭಿಮಾನಿಗಳ ಓಟ ಹೊರತು ಇಲ್ಲೇನು ಯಾರೇನ ಸೇರ್ಪಡೆ ಮಾಡಿಲ್ಲ. ಹೆಚ್ಚೆಚ್ಚಿನ ಮಂದಿ ಬಿಜೆಪಿ ಅವ್ರನ್ನ ಕರ್ತೊಂದಿಲ್ಲ. ಯಾಕಂದ್ರ ಮಾಧ್ಯಮ ಮಿತ್ರರಿಗೆ ತಮಗೂ ಗೊತ್ತು, ಇಬ್ಬರ ಮಧ್ಯದಲ್ಲಿ ಪಂಚಮಸಾಲಿ ಮಧ್ಯದಲ್ಲಿ ಇವ್ರು ಬೆಳುಬಿಕಕ್ಕಾರು ಎಲ್ಲಾ ಸಮಾಜದವ್ರನ್ನ ಮನೆಗೆದ್ದು ತಾವು ವಿನ್ನಿಂಗ್ ಆಗ್ಬೋದಾಗಿತ್ತು. ಯಾಕ ಅದ್ರಲ್ಲಿ ವೀಕ್ ಆದ್ರ ಅನ್ನೋದು ಬಟ್ ಎಲ್ಲಾ ಜನರಿಗೆ ಗೊತ್ತು, ಬಾಗೇವಾಡಿ ಮತಕ್ಷೇತ್ರದವ್ರಿಗೂ ಗೊತ್ತು. ಅದಕ್ಕೆ ಬಸವನ ಬಾಗೇವಾಡಿಯಲ್ಲಿ ನಾನು MLA ಆಕಾಂಕ್ಷಿಯಾಗಿ 2 ವರ್ಷ ನನಗೆ ದುಡಿಲಿಕ್ಕೆ ಮತ್ತು 2 ವರ್ಷ ನನಗೆ ಹೆಚ್ಚಿನ ಹೆಣ್ಮಕ್ಳು, ಹೆಚ್ಚಿನ ಒಂದ ಗಂಡು ಮಕ್ಕಳನ್ನ, ಬಾಯ್ಸ್, ಸಣ್ಣ ಹುಡುಗರು, ಎಲ್ಲಾ ಯುವಕರು ಆತರದ್ ನಿಂತಿದಾರ. ಒಳ್ಳೆ ಒಬ್ರು ಹೊಸ ಮುಖ ಬೇಕಾಗ್ಯದ ಬಸವನ ಬಾಗೇವಾಡಿಗೆ. ಸಾಕಪ್ಪ ಇವ್ರನ್ನೆಲ್ಲಾ ನೋಡಿದವ್ರನ್ನೇ ನೋಡೋದು ಅಂತ ಹೇಳಿ ಸಾಕಷ್ಟು ಜನ ಯುವಕರು ಮತ್ತು ಮಹಿಳೆಯರು ಎಲ್ಲಾರು ಹೊಸ ಮುಖ ಕೇಳೋದ್ರಿಂದ ಮತ್ತ ನಿಷ್ಠಾಪೂರ್ವಕವಾಗಿ ಕೆಲಸ ಮಾಡೋರ್ನ ಕೇಳೋದ್ರಿಂದ ನಾನು ಹೆಚ್ಚಿನ ಒಂದು ಆಕಾಂಕ್ಷೆಯಾಗಿ ಹೆಚ್ಚಿನ ಒಂದು ಬಸವನ ಬಾಗೇವಾಡಿಯಲ್ಲಿ ಇನ್ನೂ ಕೂಡ ನಾನು ಬಿಜೆಪಿ ಬೆಂಬಲ ತೋರಿಸ್ಬೇಕು, ಬಿಜೆಪಿ ಬೆಳೆಸ್ಬೇಕು, ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಜನರು ತರಬೇಕಂತೇಳಿ ಈ ಉದ್ದೇಶ ಇಟ್ಕೊಂಡು ನಾನು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಿರ್ತೈತಿ. ತಾವು ಕೂಡ ಇದಕ್ಕ ಸಹಕಾರ ಮಾಡಿ ನಮಗೆ ಈ ಬಸವನ ಬಾಗೇವಾಡಿಯಲ್ಲಿ ಬಿಜೆಪಿ ಪಕ್ಷವನ್ನ ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ ಮತ್ತು ಮುಂದಿನ 32 ಜಿಲ್ಲೆಯಲ್ಲಿ ಬಿಜೆಪಿ ಸ್ಥಾನಮಾನಗಳದ್ದು ಮುಂದಿನ 2028ಕ್ಕ ನಮ್ಮ ಚುನಾವಣೆ ಹೆಂಗಿರ್ಬೇಕಂದ್ರೆ ಸರ್ಕಾರ ಕುಂಡ್ರುವಂತ ಚುನಾವಣೆಗಳಲ್ಲಿ ನಾವು ಕೆಲಸ ಮಾಡ್ಬೇಕಂತ ಕೆಲವೊಂದು ನನ್ನ ಬಿಜೆಪಿ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಮತ್ತು ಹೆಚ್ಚಿನ ಒಂದು ಬಸವನ ಬಾಗೇವಾಡಿಯಲ್ಲಿ ಬಿಜೆಪಿ ಬಹಳ ವೀಕ್ ಆಗಿರೋದ್ರಿಂದ ಜಾಸ್ತಿ ಜನ ಬಿಜೆಪಿಗೆ ಒಂದು ಹವ್ಯಾಸವನ್ನ ಕಳ್ಕೊಂಡಿರೋದ್ರಿಂದ ಅವ್ರಿಗೆ ಪ್ರಚೋದನೆ ತುಂಬಿ ಅವರ ಮನವೊಲಿಕೆ ಮಾಡಿ ಅವ್ರನ್ನ ಮನವೊಲಿಸಿ ನಾನು ಹೆಚ್ಚಿಗೆ ಬಿಜೆಪಿ ಮಂದಿನ ನಾನು ಕರ್ಕೊಂಡ್ ಬರ್ಬೇಕಾದ್ರೆ ನನಗೆ 2 ವರ್ಷನಾದ್ರೂ ಟೈಮ್ ಬೇಕೇ ಬೇಕು. ಅದಕ್ಕಾಗಿ ತಮ್ಗ ಈ ಮೂಲಕ ತಿಳಿಸಿ ನಾನು ಬಿಜೆಪಿ ಮುಂದಿನ 2028ರ MLA ಆಕಾಂಕ್ಷಿಯಾಗಿ ನಾನು ಪ್ರಬಲ ಆಕಾಂಕ್ಷಿಯಾಗಿ ಕೇಳ್ತಾ ಇದ್ದೀನಿ. ದಯಮಾಡಿ ತಾವು ಕೂಡ ಎಲ್ಲಾರು ನನಗೆ ಸಹಾಯ ಸಹಕಾರನ ಕೊಟ್ಟು ನನಗೆ ಮುಂದಿನ 2028ರ ಚುನಾವಣೆಗೆ ಮಾಡ್ಲಿಕ್ಕೆ ನಿಂದ್ರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೂಡ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ನಾನು ಕೈ ಜೋಡಿಸಿ ಕೇಳ್ತಾ ಇದ್ದೀನಿ. ಅಂತ ಹೆಸರು ವಿದ್ಯಾ ಪಾಟೀಲ್, ಸಾಕಿನ್ ಉನ್ನಿಬಾವಿ, ಬಸವನ ಬಾಗೇವಾಡಿ ಮತಕ್ಷೇತ್ರ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ.
ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.